ಆದ್ರೂ ಅಮ್ಮ ಅಮ್ಮನೇ ಅಲ್ವಾ? ವಿಕ್ರಾಂತ್ಗೆ ಒಂದು ಜೊತೆ ಬೇಕು ಪಲ್ಲವಿ. ಎಷ್ಟು ದಿನ ಅಂತ ಪ್ರಜ್ಞಾ ನೆನ್ಪಲ್ಲೇ ಕೊರಗ್ತಾನೆ ಹೇಳು. ಅವನನ್ನ ಪ್ರೀತಿಸೋರು ಅವನ್ ಜೊತೆನಲ್ಲೇ ಇದ್ರೆ ಅವನ್ ಬದುಕುನು ಬದ್ಲಾಗತ್ತಲ್ವಾ? ಇದ್ದಾಗ ಜೊತೆಲಿರೋರ್ಗೆ ಮೋಸ ಮಾಡಬಾರ್ದು. ಅವರು ನಮ್ಮನ್ನ ಬಿಟ್ಟು ಹೋದ್ಮೇಲೆ ನಮ್ಮ ಬದುಕಿಗೆ ನಾವೇ ಮೋಸ ಮಾಡ್ಕೋಬಾರ್ದು ಅಲ್ವಮ್ಮ ಪಲ್ಲವಿ? ನಮ್ಗಂತೂ ಈಗಾಗ್ಲೇ ಅರ್ಧ ಮುಕ್ಕಾಲ್ ವಯಸ್ಸು ಮುಗ್ದೋಗಿದೆ. ನಾವು ಹೋದ್ಮೇಲೆ ನಮ್ ಪಲ್ಲವಿಗೆ ಯಾರ್ ದಿಕ್ಕು? ನಮ್ಮ ಅನುಕತೆ ಏನು? ಒಂಟಿಯಾಗೆ ಬದುಕ್ತೀನಿ ಅನ್ನೋದು ಹೇಳ್ದಷ್ಟು ಸುಲಭ ಅಲ್ಲ ಅಲ್ವಾ? ಅದೇ ನಂಗೆ ಚಿಂತೆ ಆಗ್ತಿರೋದು. ನೀವ್ ಹೇಳೋದು ನಿಜ ಅಮ್ಮ. ನನ್ಗಂತೂ ಪಲ್ಲವಿ ಹತ್ರ ಮದ್ವೆ ವಿಚಾರ ಮಾತಾಡಿ ಮಾತಾಡಿ ಸಾಕಾಯ್ತು. ನಾನ್ ಕೇಳ್ದಾಗೆಲ್ಲ ಅವಳು ಸರಿಯಾಗಿ ಉತ್ತರನೇ ಕೊಡೋದಿಲ್ಲ. ದಯವಿಟ್ಟು ವಿಕ್ರಾಂತ್ ಅವ್ರೆ, ನೀವೊಂದ್ಸಲ ಅವಳ ಹತ್ರ ಮದ್ವೆ ವಿಚಾರ ಮಾತಾಡ್ತೀರಾ? ಅವಳು ಏನ್ ಹೇಳಿದ್ಲು ಅಂತ ನನ್ನ ಹತ್ರ ಬಂದ್ ಮಾತಾಡಿ. ಅದು ದೊಡ್ಡ ಉಪಕಾರ ಆಗತ್ತೆ. ನೋಡಿ ವಿಕ್ರಾಂತ್ ಅವ್ರೆ, ಮದ್ವೆ ಆಗೋದೇ ಜೀವನದಲ್ಲಿ ದೊಡ್ಡ ಸಾಧನೆ, ಅದೇ ದೊಡ್ಡ ಗುರಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಪ್ರತಿಯೊಂದು ಹೆಣ್ಣಿಗೂ ಗಂಡಿಗೂ ಒಂದು ಸಾಂಗತ್ಯ ಅನ್ನೋದು ಅಗತ್ಯ ಅಲ್ವಾ? ಪಲ್ಲವಿ, ವಿಕ್ರಾಂತ್ ಜೊತೆ ಮಾತಾಡಿ ಅವನನ್ನ ಮದ್ವೆಗೆ ಒಪ್ಪಿಸ್ತೀಯಾ? ಸರಿನಮ್ಮ, ನೀವು ಬದುಕನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನೀವ್ ಹೇಳಿದ್ದೆಲ್ಲ ಸತ್ಯ. ದಯವಿಟ್ಟು ಅವಳ ಹತ್ರ ಮಾತಾಡ್ತೀರಾ? ಸರಿ ಅಮ್ಮ, ನಾನು ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆದ್ರೆ ಮದುವೆ ವಿಷಯದಲ್ಲಿ ಫೋರ್ಸ್ ಮಾಡೋದಕ್ಕೆ ಹೋಗೋದಿಲ್ಲ. ಮದುವೆ ಅನ್ನೋದು ಎರಡು ಮನ್ಸಿಗೆ ಸಂಬಂಧಪಟ್ಟಿರೋದಲ್ವಾ? ವಿಕ್ರಾಂತ್ ಅವ್ರ ಜೊತೆ ಮದ್ವೆ ಬಗ್ಗೆ ನಾನು ಮಾತಾಡ್ತೀನಿ. ಅದೊಂದು ಸಹಾಯ ಮಾಡು ಪಲ್ಲವಿ, ನಿನ್ನಿಂದ ದೊಡ್ಡ ಉಪಕಾರ ಆದಂಗಾಗುತ್ತೆ ನನ್ಗೆ. ಸರಿನಮ್ಮ. ಬಟ್ ನಾನು ಮಾತಾಡ್ತೀನಿ. ದಯವಿಟ್ಟು ಅವಳು ಮದ್ವೆಗೆ ಒಪ್ಪೋ ತರ ಮಾತಾಡಿ, ಆಯ್ತಾ? ಸರಿ ಅಮ್ಮ, ಪ್ರಯತ್ನ ಮಾಡ್ತೀನಿ. ಸರಿ.